ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ PS ಕನ್ನಡಿಗ ಮಾತಾಡ್ತಿರೋದು. ನಾನಿವತ್ತು ಸೊಲ್ಲಾಪುರ ಗ್ರಾಮಕ್ಕೆ ಬಂದಿದ್ದೀನಿ. ಯಾಕಂತಂದ್ರೆ IT-BT ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು ಎಲ್ಲ ಹುಡುಗಿರ್ ನೋಡಕ್ಕಂತ ವಾರ ವಾರ ಹೋಗ್ತಾರೆ. ಆದ್ರೆ ಇವನು ವಾರ ವಾರ ಮನೆಗೆ ಬರ್ತಾನೆ. ಯಾಕಂತ ಕೇಳೋಣ ಬನ್ನಿ. ಅಲ್ಲ ಮಗ, ನೀನು IT-ಲಿ ಕೆಲಸ ಮಾಡ್ತಾ ಇದ್ರು, ಯಾಕೆ ವಾರ ವಾರ ಮನೆಗೆ ಬರ್ತೀಯ ಅಂತ? ಈಗ ಸಿಟಿ ಹುಡುಗರಿಗೆ ವೀಕೆಂಡ್ಸ್ ಬಂದ್ರೆ ಪಬ್ಬು ಕ್ಲಬ್ ಅಂತ ತಿರ್ಗಾಡಬೇಕು. ನಾವು ಹಳ್ಳಿ ಹುಡುಗರು ಹಂಗಲ್ಲ. ನಮಗೆ ನಮ್ ದನನೇ ಇಲ್ಲ. ನಮ್ ದನ ಕರು ನೋಡಿದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಖುಷಿ ಇಲ್ಲ. ಅದಕ್ಕೆ ವಾರ ವಾರ ಬರ್ತೀವಿ. ಅವರು ಎಲ್ಲ ಹುಡುಗಿರುತ್ತೆ ಅಲ್ಲಿ ಇಲ್ಲಿ ಪಬ್ಬು ಕ್ಲಬ್ ಅಂತ ತಿರ್ಗಾಡ್ತಾರೆ. ನಾವಿಲ್ಲಿ ಬಂದು ನಮ್ ದನ ಮೇರಿಸ್ತೀವಿ, ನಮ್ ದನ ಹಿಡ್ಕೊಂಡು ಓಡ್ತೀವಿ ಅಷ್ಟೇ. ಹಳ್ಳಿ ಜನಕ್ಕೂ ಹಳ್ಳಿ ಹುಡುಗರಿಗೂ ಮತ್ತೆ ಸಿಟಿ ಹುಡುಗರಿಗೂ ಅಷ್ಟೇ ಡಿಫ್ರೆನ್ಸ್. ಅಲ್ಲ ಮಗ, ನಿನ್ಗೆ ಈ ಎತ್ತಿನ ಗಾಡಿ ರೇಸ್ ಮೇಲೆಲ್ಲ ಯಾವಾಗಿಂದ ಕ್ರೇಜು? ನನಗೇನು ಫಸ್ಟಿಂದ ಏನು ಎತ್ತಿನ ಗಾಡಿದಷ್ಟೆಲ್ಲ ಏನು ಕ್ರೇಜ್ ಇರಲ್ಲ. ಬಟ್ ನಮ್ಮ ಮನೇಲಿ ಮುಂಚೆಯಿಂದನೂ ದನ ಕರು ಎಲ್ಲ ಇದೆ. ಯಾವತ್ತೇನು ದನ ಕರು ಇಲ್ದಂಗೇನಿಲ್ಲ. ಈಗ ನಮ್ಮ ಬಾಂಧವ್ಯನ ತರಕ್ಕಿಂತ ಮುಂಚೆನೂ ಅಷ್ಟೇ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ. ಹೆಚ್ಚು ಕಮ್ಮಿ ಒಂದು ಟೈಮಿಗೆ 35 ಲೀಟ್ರ್ ಹೆಚ್ಚು ಕಮ್ಮಿ ಒಂದು 70 ಲೀಟ್ರ್ ಹಾಲು ಹಾಕ್ತಿದ್ವಿ, ಡೈರಿ ಮಾಡ್ತೀವಿ. ಯಾಕೋ ಒಂದು ಟೈಮಲ್ಲಿ ಬೇಡ, ಅದು ನಮ್ಮ ದನ, ನಮ್ಮ ನಾಟಿ ದನ, ನಮ್ಮ ದೇಸಿ ತಳಿನ ಉಳಿಸ್ಬೇಕು ಅಂತ ಅನ್ನಿಸ್ತು. ಆ ಉದ್ದೇಶಕ್ಕೋಸ್ಕರ ಹೋಗಿ ಸುಮ್ಮನೆ ಯಾವುದೋ ಒಂದು ಜಾತ್ರೆಯಲ್ಲಿ ನಮ್ಮ ನೆಂಟ್ರ ಹತ್ರನೇ ಹೋಗಿ ನಮ್ಮ ಬಾಂಧವ್ಯನ ಮತ್ತು ನಮ್ಮ ಭೂಮಿನ ತಂದ್ವಿ. ತಂದಾಗೇನು ಹೆಸರಿಟ್ಟಿರಲಿಲ್ಲ ಅವರು. ಸುಮ್ಮನೆ ನೋಡೋಣ ಅಂತ, ನಾಟಿ ದನ ಇರಬೇಕಲ್ಲ ಅಂತ ಹೋಗಿ ತಂದ್ವಿ. ಅವರು ಎರಡಕ್ಕೂ ಕ್ರಾಸಿಂಗ್ ಆಗಿದೆ, ಎರಡೂ ನಿಂತಿದೆ ಅಂತ ಹೇಳಿದರು. ಬಂದು ನೋಡಿದ್ರೆ ಸ್ವಲ್ಪ ದಿನಕ್ಕೆ ನಮ್ಮ ಬಾಂಧವ್ಯ ಏನೂ ನಿಂತಿಲ್ಲ ಅಂತ ಗೊತ್ತಾಯಿತು. ಅದು ಮಾತ್ರ ನಿಂತಿತ್ತು. ಸುಮ್ಮನೆ ಹಿಂಗೆ ರೋಡಲ್ಲಿ ಅಪ್ಪಾಜಿ ಹಿಂಗೆ ತೋಟಕ್ಕೆ ಹಿಡ್ಕೊಂಡು ಹೋಗ್ಬೇಕಾದ್ರೆ ಮಂಡ್ಯ ಸೈಡು ಸಿಹಳ್ಳಿ ಹುಡುಗರು ಮತ್ತು ಜೈಸೋಮಣ್ಣ ಅಂತ ಇದ್ದಾರೆ ನಮ್ಮ ಪಕ್ಕದೂರವರು. ಅವರು ಇದನ್ನ ತಂದಿದ್ದೆ. ನಾವು ಇರೋದು ಹೇಳ್ಬೇಕು 80,000ಕ್ಕೆ ಮನೆ ಬಾಕ್ಲಿಗೆ 2 ಬಾಡಿಗೆ ಎಲ್ಲ ಸೇರಿಸಿ 80,000 ತಂದಿದ್ರು. ಅವ್ರು ನೋಡಿದ್ರೆ ಇದ್ಕಿದಂಕಲೆ ಒಂಟಿನೇ 1,15,000 ಕೊಡ್ತೀರಾ ಅಂತ ಕೇಳಿದ್ರು. ಇವ್ರು ಎಂತ ಹಿಂಗೆ ಕೇಳ್ತಿದ್ದಾರೆ ಅಂತ ಅವಾಗ ನೋಡಿ ನಮ್ಮ ಬ್ರ್ಯಾಂಡ್ ಏಮ ಅಂತಿದ್ದಾನೆ, ಅವ್ನ ಕರುಗಳ ಜೊತೆ ಕಟ್ಟಿದ್ರು. ಆಮೇಲೆ ಶಿವಣ್ಣ ಅಂತಾರೆ, ಅವ್ರದ್ದು ಗುಣ ಅಂತ ಒಂದು ಎತ್ತಿತ್ತು, ಅದ್ರ ತಿಗಲ ಕಟ್ಟಿದ್ರೆ ಅವಾಗ ಎತ್ತಿಗೊಂದು ಚೂರು ಬಿಡ್ದಂಗೆ ಒಂದು ಏಟು ತಗೊಂಡಂಗೆ ಇದು ಬರೀ ಬೆನ್ ತಟ್ಕೊಂಡವ್ರೆ ಸಾಕು, ಚೆನ್ನಾಗಿ ಹೋಗಿ ಶುರು ಮಾಡ್ತು. ಅದೇ ಇದರಲ್ಲಿ ನೋಡೋಣ ಅಂತ ರಾಗಿ ಬಸಪ್ಪನಹಳ್ಳಿಗೆ ಹೆಚ್ಚು ಕಮ್ಮಿ ಆ ವರ್ಷದ ಕೊನೆಯ ರೇಸು. ಇವಾಗ ವಾರಕ್ಕೊಂದು ಹೆಚ್ಚು ಕಮ್ಮಿ ಆದರೆ ವಾರಕ್ಕೆ 10 ರೇಸ್ ಎಲ್ಲ ನಡೀತವೆ. ಅಂದರೆ ಹೆಚ್ಚು ಕಮ್ಮಿ ಚಕ್ಕಡಿ ಅಲ್ಲೊಂದು ಇಲ್ಲೊಂದು ಅಂತ ಒಂದೇ ದಿನ 3 ಕಡೆ ಎಲ್ಲ ನಡೀತವೆ. 2-3 ವರ್ಷದಿಂದ ಇರಲಿಲ್ಲ ಆ್ಯಕ್ಚುಲಿ. ಅವಾಗ ರಾಗಿ ಬಸಪ್ಪನಹಳ್ಳಿ ಅಂತ ತರೀಕೆರೆ ಸುತ್ತ ಒಂದು ಊರಿದೆ, ಅಲ್ಲೊಂದು ರೇಸ್ ಇತ್ತು. ನೋಡೋಣ ಅಂತ ಪಾಪ ನಮ್ಮ ಅಪ್ಪ ಅವಾಗ ಒಂದು ಎತ್ತು ಮಾಡೋಕ್ಕೋಸ್ಕರ ಇದಕ್ಕೆ ಕಟ್ಸು ಅಂತ ಒಂದು ಹೆಣ್ಣು ಅಂತ ಯಾರೂ ದನ ಕೊಡ್ತಿರಲಿಲ್ಲ. ಆ ಟೈಮಲ್ಲಿ ಆ ಮನುಷ್ಯ ಹುಡ್ಕೊಂಡು ಅವ್ರಿವ್ರಿಗೆ ಕೇಳಿದಾಗ ಎಲ್ಲ ಇದು ಮಾಡಿ ಕಳಿಸಿದ್ದಾರೆ. ನೋಡೋಣ ಅಷ್ಟರಲ್ಲಿ ನಮ್ಮ ಗಡಿಹಳ್ಳಿ ಹುಡುಗರು ಯಾವ್ದನ್ನ ನಾವು ಸುಮ್ಮನೆ ಸ್ಟೇಟಸ್ ಹಾಕಿದ ಒಂದು ವಿಡಿಯೋ ನೋಡಿ ಅಂತ ಹಾಕೊಂಡೋದ್ವಿ. ಅಲ್ಲ ಮಗ, ರೇಸ್ ದನ ಅಂತಂದ್ರೆ ರ್ಯಾಶ್ ಇರುತ್ತೆ, ಆಗಿರುತ್ತೆ, ಈಗಿರುತ್ತೆ ಅಂತಾರೆ. ಇದು ಯಾವ ಥರ ಇರುತ್ತೆ? ನಮ್ಮ ಬಾಂಧವ್ಯ ಆ್ಯಕ್ಚುಲಿ ಮನೆ ಹತ್ರ ಯಾರಿಗೂ ಏನು ಮಾಡಲ್ಲ. ಬರಪ್ಪನಿ ನೋಡಿ ಸರ್, ಸಣ್ಣ ಮಕ್ಕಳಿಂದ ಹಿಡಿದು ಯಾರು ಬೇಕಾಡ್ಕಂತ ಹೊರಗಡೆ ಕಟ್ಟೋದಾಗಲಿ ಎಲ್ಲ ಮಾಡೋದು ನಮ್ಮ ಅಮ್ಮನೇ. ಅಪ್ಪಾಜಿನ ಯಾವಾಗಲೂ ಇರ್ತಾರೆ ಅಂತಾಗಲಿ, ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಯಾವ ಸಣ್ಣ ಮಕ್ಕಳಾಗಲಿ ನಮ್ಮ ಬಾಂಧವ್ಯ ಮನೆ ಹತ್ರ ಯಾರಿಗೂ ಏನು ಮಾಡಲ್ಲ. ಹೊರಗಡೆ ಹೋದ ರ್ಯಾಶ ಇಲ್ಲ ಅಂತ ಹೇಳಲ್ಲ, ಬಟ್ ನಮ್ಮ ಮನೆ ಹತ್ರ ಯಾರಿಗಾಗಲಿ ನಮ್ಮ ಬಾಂಧವ್ಯ ಏನು ಮಾಡಲ್ಲ. ಹಗ್ಗ ಬಿಡ್ಕೊಂಡು ನಿಂತ್ಕೊಂಡ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಚಿಕ್ಕ ಮಕ್ಕಳಿಗೂ ಸಹ ನಮ್ಮ ಬಾಂಧವ್ಯ ಯಾವತ್ತು ಯಾರಿಗೂ ಒಂದು ಗುದ್ದದಾಗಲಿ ಒರೆಯೋದಾಗಲಿ ಯಾವ ಕೆಟ್ಟ ಅಭ್ಯಾಸ ಇಲ್ಲ. ಅದಕ್ಕೆ ನಿಮಗೆಲ್ಲ ಬಾಂಧವ್ಯ ಅಂದರೆ ಹೆಂಗೆ, ಏನು ಮನೆ ಹತ್ರ ಬಾಂಧವ್ಯ ಅಂದರೆ ನಾವು ಇಲ್ಲೇ ವಾಕಿಂಗ್ ಎಲ್ಲ ಹಿಡ್ಕೊಂಡು ಹೋಗ್ತೀವಲ್ಲ, ಬೇರೆಯವರಿಗಾದ್ರೆ ತಿರುಗುತ್ತೆ. ನಮಗೆ ಯಾವತ್ತೂ ಆ ಥರ ಏನು ಮಾಡಿಲ್ಲ. ದಸರಾದಲ್ಲೆಲ್ಲ ಮನೆ ಹತ್ರ ಇಲ್ಲಿ ಯಾರು ಬೇಕಾದ್ರೂ ಹಿಡಿಬೋದು. ನಾವು ಈ ಸಲ ದಸರಾಗೆ ಮೆರವಣಿಗೆ ಬಿಟ್ಟಿದ್ವಲ್ಲ, ಅವಾಗ ಅಲ್ಲಿ ಫುಲ್ ರ್ಯಾಶ್ ಆಯಿತು. ಮನೆ ಹತ್ರ ಎಲ್ಲ ನಂಗೆ ಆಡಲ್ಲ, ಚೆನ್ನಾಗಿರುತ್ತೆ. ಅಲ್ಲಿ ದಸರಾಗೆ ಬಿಟ್ಟ ಮಾತ್ರ, ಯಾಕೆಂದರೆ ಅಲ್ಲಿ ಮೂಗ್ದಾಣ ಮತ್ತು ಏನೇನೋ ಕೀಟ್ಲೆ ಸಕ್ಕತ್ತು ಬಾಳೆ ಎಲ್ಲ ಇದು ಮಾಡಿದ್ರು, ಹಂಗಾಗಿ ಒಂಚೂರಲ್ಲಿ ರ್ಯಾಶ್ ಆಯಿತು. ಆದರೂ ಅದು ವೀಡಿಯೋನು ಚೆನ್ನಾಗಿ ಬಂದಿತ್ತು, ಸಕ್ಕತ್ತು ವ್ಯೂಸ್ ಆಯಿತು. ಇಲ್ಲಿ ಮಾತ್ರ ಏನೂ ಇಲ್ಲ, ಚೆನ್ನಾಗಿರುತ್ತೆ, ಯಾರು ಬಂದರೂ ಹಿಡಿಬೋದು, ಏನೂ ಮಾತಾಡಲ್ಲ, ಚೆನ್ನಾಗಿ ಇದು ಮಾಡುತ್ತೆ. ಒಳ್ಳೆ ಚೆನ್ನಾಗಿ ಮಕ್ಕಳಿಗೆಲ್ಲ ಒಂಥರ ಹಿಡಿದ್ರು ಏನೂ ಮಾಡಲ್ಲ, ಚೆನ್ನಾಗಿ. ನಿಮಗೆಲ್ಲ ಬಾಂಧವ್ಯ ಅಂದರೆ ತುಂಬ ಇಷ್ಟನಾ? ಬಾಂಧವ್ಯ ಇಷ್ಟ. ವಾಕಿಂಗ್ ಏನು ಹೋದಾಗ ಒಂದೊಂದು ಹಿಂತಿರುಗಿ ಆಯಕ್ಕೆ ಬರೋದು ಮತ್ತು ಬಿಚ್ಕೊಂಡೆಲ್ಲ ಹೋಗೋದು ಆ ಥರ ಎಲ್ಲ ಮಾಡ್ತದೆ. ನೀಟಾಗಿ ಯಾರು ಹಿಡ್ಕೊಂಡು ಹೋದ್ರೂ ಹೋಗುತ್ತೆ. ಮತ್ತು ಗಣೇಶಣ್ಣ ಮುಂದೋಗ್ಬೇಕು, ಇದಕ್ಕೆ ಮೇಯ್ನು. ಗಣೇಶಣ್ಣ ಮುಂದೋದ್ರೆ ಮಾತ್ರ ಇದು ಹಿಂದ್ಗಡೆ ಬರುತ್ತೆ. ಒಟ್ಟಿನಲ್ಲಿ ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿರುತ್ತೆ. ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿರುತ್ತೆ. ಇವತ್ತಿನವರೆಗೂ ಮಕ್ಕಳಿಗೆ ಆಗಲಿ ಯಾರಿಗಾಗಲಿ ಆಯ್ತಿಲ್ಲ. ಇನ್ನೊಂದು ಇದ್ರ ಜೊತೆ ಇತ್ತು, ಅದು ಸಖತ್ ರ್ಯಾಶ್ ಇತ್ತು ಭೂಮಿ ಅಂತ. ಇದು ಯಾರಿಗೂ ಆಯೋದು ಏನೋ ಮಾಡಿಲ್ಲ, ಚೆನ್ನಾಗಿತ್ತು. ಏನೋ ರೇಸ್ ಇದ್ರ ಜೊತೆಗೆ ಯಾವ ಚೆನ್ನಾಗಿರೋ ಸಿಕ್ತಿಲ್ಲ, ಹಂಗಾಗಿ ಇದಾಗ್ತೈತಿ. ನಿಮಗೂ ಹಂಗಾದ್ರೆ ರೇಸ್ನೆಲ್ಲ ನೀವು ನೋಡ್ತೀರಾ? ನಾವು ನೋಡ್ತೀವಲ್ಲ. ನಿಮ್ಮ ಬಾಂಧವ್ಯ ರೇಸಲ್ಲಿ ಸ್ಪೀಡಾಗಿ ಓಡೋಕ್ಕೆಲ್ಲ ಓಡಿಸ್ತೀರಾ? ಯಾವ ಥರ ಓಡಿಸ್ತೀರಾ? ಇದಕ್ಕೆ ಒಂದೇಟು ಬರೀ ಒಂದು ಬೆನ್ನಿ ಒಂದು ತಟ್ಟಿದ್ರೆ ಸಾಕು, ಅದ್ರ ಜೊತೆ ಬೆರ್ತು ಹೊಡಿತಾರ. ಇದಕ್ಕೆ ಯಾವುದಕ್ಕೂ ಒಂದೇಟು ಹೊಡೆದಿರೋದು ನೋಡಿಲ್ಲ, ಎಲ್ಲ ಒಂದೇಟು ಹೊಡಿತಾರೆ ಅಷ್ಟೇ. ಅದು ಗೊತ್ತಾಗ್ಬಿಡುತ್ತೆ ಹೊಡಿತಿದ್ದಾರೆ ಅಂತ. ಸಖತ್ ಸ್ಪೀಡ್ ಓಡುತ್ತೆ ಆ ಟೈಮಲ್ಲಿ, ಬೇರೆ ಏನು ಅವಶ್ಯಕತೆ ಇಲ್ಲ. ಹಂಗಾದ್ರೆ ಏನಿಲ್ಲ, ಜೊತೆ ಚೆನ್ನಾಗಿ ಹೊಡೆದ್ರೆ ಅದಕ್ಕಿಂತ ಎಡಕ್ಕೆ ಕಟ್ತೀರಾ ಬಲಕ್ಕೆ ಕಟ್ತೀರಾ ನೀವು ರೇಸಲ್ಲಿ? ಓಕೆ, ನಾವು ನೋಡಿರೋ ಹಾಗೆ ನಿಮ್ಮ ಚಿಕ್ಕಮಗಳೂರು ಸುತ್ತ ಬರೀ ಓರಿ ಸಾಕರ್ ಜಾಸ್ತಿ ಇದ್ದಾರೆ. ನೀವು ಹೇಗೆ ಹೆಣ್ಣನ್ನ ಮೇಂಟೈನ್ ಮಾಡ್ತೀರಾ ಈ ಹಸುನ? ಇಲ್ಲಿ ನಮ್ಮ ಸುತ್ತಮುತ್ತ ಸೈಡಲ್ಲಿ ಎಲ್ಲೂ ಇದಾವೆ, ಅಂದರೆ ಇಂಥ ಇದು ಲುಕ್ಕು ಯಾವುದು ಈ ಥರದ ಹಸು ಇಲ್ಲ. ಆಮೇಲೆ ಇದಾವೆ ಅಂದರೆ ಇಷ್ಟು ಚೆನ್ನಾಗಿರೋದು ನಾವೆಲ್ಲ ನೋಡಿಲ್ಲ.
ಚಕ್ಕಡಿ ಗಾಡಿಗೆ ಮಾತ್ರ ಇಲ್ಲಿ ಎಂಡನ ಉಪಯೋಗಿಸ್ತಾರೆ, ದೊಡ್ಡ ಗಾಡಿಗೆ ಹಾಕಕ್ಕೆ ಎಲ್ಲರೂ ಎದುರುತ್ತಾರೆ. ನೀವು ದೊಡ್ಡ ಗಾಡಿಗೆ ಹಾಕ್ತಿರೋ ಚಕ್ಕಡಿ ಗಾಡಿಗೆ ಹಾಕ್ತಿರೋ? ಎರಡಕ್ಕೂ ಹೋಗುತ್ತಣ್ಣ. ಎರಡಕ್ಕೂ ಹಂಗೆ ಸ್ಪೀಡ್ ಮಾಡುತ್ತಾ ಇದು? ಎಲ್ಲದಕ್ಕೂ ಎಡಗೋಲಿಯ ಕಟ್ಟದ ಬಲ್ಗೋಲಿ ಕಟ್ತಿರಲ್ಲೂ? ಅಲ್ಲಿ ಎಲ್ಲದಕ್ಕೂ ಎಡಗಡೆನೆ. ಅಪ್ಪಟ ಎಡಗೋಲಿ ಹಂಗಾದ್ರೆ ಇದು. ನೀವು ಇದನ್ನ ರೇಸಿಗೆ ಮಾತ್ರ ಉಪಯೋಗಿಸ್ತಿರಲ್ಲ ಮೆರವಣಿಗೆನೆಲ್ಲ ಮಾಡ್ತಿರೋದ? ಮೆರವಣಿಗೆನೂ ಮಾಡ್ತಾರೆ ಮತ್ತೆ ಬೇಸಾಯನೂ ಮಾಡ್ತಾರೆ, ಎಲ್ಲದಕ್ಕೂ ಬಿಡ್ತಾರೆ. ಮೆರವಣಿಗೆ ಅಂದ್ರೆ ಎಲ್ಲೆಲ್ಲಿ ಮಾಡಿದ್ದೀರಾ ನೀವು? ಬೂತ್ನಹಳ್ಳಿ ಹತ್ರ ಅಲ್ಲೊಂದು ಊರು ಬರುತ್ತಲ್ಲ, ಅಲ್ಲಿ ಮಾಡಿದ್ದೀರಾ? ಮತ್ತೆ ಬೇರೆ ಮಾಡಿದ್ದೀರಾ? ನಮ್ಮ ಸೊಲ್ಲಾಪುರ ದಸರಾದಲ್ಲಿ ಮಾಡಿದೀವಿ. ನಿಮ್ ಸೊಲ್ಲಾಪುರ ದಸರಾದಲ್ಲಿ ತುಂಬಾ ಜನ ಇರ್ತಾರೆ ಅಲ್ವಾ? ಮೆರವಣಿಗೆಯಲ್ಲಿ ಯಾವ ತರ ಮಾಡ್ತೀರಾ ಅಲ್ಲಿ? ಮೆರವಣಿಗೆ ಚೆನ್ನಾಗೇ ಇತ್ತು. ಅಲ್ಲಿ ಇವರು ಅಟಮ್ ಬಾಂಬ್ ಅವೆಲ್ಲ ಹೊಡೆದಾಗ ಚೆನ್ನಾಗೆ ನಿಂತಿತ್ತು. ದೇವ್ರ ಹತ್ರ ಎಲ್ಲ ಹೋಗ್ಬರ್ಬೇಕು. ಆಮೇಲೆ ಅಲ್ಲಿ ಹೋಗಿ ಹೆಬ್ಬಾಗ್ಲ ಹತ್ರ ಬಂದ್ವಲ್ಲ, ಅವಾಗ ಒಂಚೂರು ಅಲ್ಲಿ ಅಟಮ್ ಬಾಂಬ್ ಪಟಾಕಿ ಹೊಡೆದ್ರು. ಆ ಸೌಂಡಿಗೆ ಒಂಚೂರು ಅಂದ್ರೆ ಕ್ರೌಡ್ ಇತ್ತಲ್ಲ, ಅಲ್ಲಿ ಒಂಚೂರು ಸಖತ್ತು ರ್ಯಾಶ್ ಥರ ಆಡಿ ಅಂದ್ರೆ ನೆಗೆದು ಎಷ್ಟೇ ಜನ ಹಿಡ್ಕೊಂಡ್ರು ಹಿಡಿಯೋಕ್ಕಲ್ಲಿ ಒಬ್ರು ಕೈಯೇ ಬಿಟ್ಬಿಟ್ರು. ಅಲ್ಲಿ ಮುಂದಾಗಿ ಸಿಕ್ತು. ಆಮೇಲೆ ಅಲ್ಲೊಂದು ಹತ್ರ ಕಾರ್ ಹತ್ರ ಹೋಯ್ತು. ಇನ್ನೇನು ಜಸ್ಟ್ ಕಾರ್ ಹೋಗ್ಬೇಕು ಅಷ್ಟಲ್ಲಿ ನಿಂತು. ಈಗ ದನ ಕರುಗಳು ತಿಳಿಸೋದಕ್ಕಿಂತ ಮುಂಚೆ ಒಂದು ಹೇಳೋದು, ಯಾವುದೇ ಆಗಿರಲಿ ಜವಾಬ್ದಾರಿ ಇದ್ದರೆ ಮಾತ್ರ ದನ ಕರು ಸಾಕಬೇಕು. ಅವು ಮಕ್ಕಳು ನೋಡ್ಕೊಂಡ್ರೆ ಮಾತ್ರ ಸಾಧ್ಯ ದನ ಕರುಗಳು ನೋಡಲಿಕ್ಕೆ. ಅವು ಈಗ ನಾವು ಮೇವು ಹಾಕಿದ್ವು, ಹೆಂಗೆ ಕಟ್ಟಿದ್ವು, ಹೆಂಗೆ ಮಾಡಿದ್ವಿ ಅಂದ್ರೆ ಆಗಲ್ಲ. ಅವರ ಇದ್ರ ಬಗ್ಗೆ ಬಂದ ಕಡೆ ನೋಡಲ್ಲ, ಅಲ್ಲಿ ನೋಡಲ್ಲ, ಅಲ್ಲಿ ಅವಕ್ಕೆ ಅವು ಏನು ಮಾಡ್ತವೆ ಎಂತ ಮಾಡ್ತಾವೆ ಅವು ಚಲನವಲನ ಫಾಲೋ ಮಾಡಬೇಕು. ಅವಕ್ಕೆ ಪ್ರೀತಿ ಕೊಟ್ಟರೆ ಮಾತ್ರ ದನ ಕರುಗಳು ಚೆನ್ನಾಗೋದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ದನ ಕರುನ ಸಾಕ್ಲಿಕ್ಕಾಗಲ್ಲ. ಮೊದಲೆಲ್ಲ ಹಿಂದೆ ಸಾಕರು, ಅವು ಹಾಕ್ತಕ್ಕಂಥ ಮೇವಿನಲ್ಲೇ ಒಳ್ಳೆ ಇದಿತ್ತು. ತಿಂಡಿಗಳನ್ನ ಹಾಕ್ದೆ ಹೋದ್ರೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ದನ ಕರುಗಳನ್ನ. ಸರ್, ನೀವು ಜವಾಬ್ದಾರಿಯಿಂದ ಸಾಕ್ಬೇಕು ಅಂತ ಹೇಳಿದ್ರಿ. ಈಗ ಅವಕ್ಕೆ ಜ್ವರನೇ ಆಗಲಿ ಏನಾರು ಒಂದು ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಅವನ್ನ ಬೆಳಗ್ಗೆ ನಾವು ದನಿ ಮನೆಗೆ ಹೋಗಿ ಅವ್ನು ನೋಡ್ತಿದ್ದಂಕ ನಾವು ಮಕ್ಕ ಕಣ್ಣು ಅವರ ಒಂದು ಭಾವನೆಯಿಂದ ನಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಸರ್, ನೀವು ಇದನ್ನ ಬ್ಯಾಶಕ್ ಮಾತ್ರ ಉಪಯೋಗಿಸ್ತೀರಾ ಅವ್ರು ರೇಸ್ ಏನಾರು ಮಾಡ್ತೀರಾ ಸರ್? ನಿಮ್ಮ ಜಂಪರ್ ಸುತ್ತ ರೇಸ್ ಫೇಮಸ್ ಇದೆಯಲ್ಲ? ರೇಸಿಗೂ ಸಹ ಇದು ಮಾಡ್ತೀವಿ, ಬ್ಯಾಸಗೂ ಹೊಡಿತೀವಿ. ನಮ್ಮ ಮನಸ್ಸಿನ ಬೇಜಾರು ಅದ್ರಲ್ಲಿ ಕಳೆದೋಗಿದೆ ನಮಗೆ. ಬೆಳಗ್ಗೆನೇ ಆಗಲಿ ಸಂಜೆನೇ ಆಗಿರಲಿ. ಇದು ಹಸು ಬಾಂಧವ್ಯ ಅಂತ ಹೇಳ್ಬಿಟ್ಟು ಹಸು. ಸರ್, ಬಾಂಧವ್ಯ ಅಂತ ತುಂಬ ವಿಶೇಷವಾಗಿದೆ ಹೆಸರು. ಬಾಂಧವ್ಯ ಅಂತ ಹೆಸರಿಡಕ್ಕೆ ಏನು ಸರ್ ಕಾರಣ? ಬಾಂಧವ್ಯ ಅಂತ ಇಡ್ಲಿಕ್ಕೆ ಕಾರಣ ಏನಂದ್ರೆ, ನಮಗೊಂದು ಇಷ್ಟವಾದ ಒಂದು ಕರು ಇತ್ತು. ಆ ಕರು ಆ ಹೆಸರು ನಮ್ಮ ಮಗ ತುಂಬ ಇಷ್ಟಪಟ್ಟು ಇಕ್ಕಿದ್ದ. ಆ ಹೆಸರನ್ನ ಇದಕ್ಕಿಟ್ಟು ಆ ಹೆಸರು ಇವತ್ತು ಉಳಿಸ್ಕೊಡ್ತೆ, ಎಲ್ಲ ಕಡೆಗೂ ಉಳಿಸ್ಕೊಡ್ತೀವಿ. ಸರ್, ನಿಮಗೆ ನಿಮ್ಮ ಮನೇಲಿ ನೀವು ರೇಸ್ನ ಆಡ್ತೀವಿ ಅಂತ ಹೇಳಿದ್ರಿ ಸರ್. ಬಾಂಧವ್ಯಕ್ಕಿಂತ ನಿಮ್ಮ ಮನೇಲಿ ಯಾವ್ದಾದ್ರು ಮುಂಚೆ ಇತ್ತ ರೇಸ್ ದನೋ? ಅಂದರೆ ಇದೇ ಫಸ್ಟಾ? ಇದೇ ಫಸ್ಟ್. ಇದು ಬಂದು ಮನೇಲಿ ಹಿಂಗೋ ತೋಟಕ್ಕೆ ಮನೆಗೆಲ್ಲ ಹಿಡ್ದಾಡ್ತಾ ಇದ್ದು. ಹಿಂಗೆ ಹುಡುಗರೆಲ್ಲ ನೋಡ್ಬಿಟ್ಟು ಅಯ್ಯ ಇದು ಬರುತ್ತೆ, ರೇಸಿಗೆ ಬರುತ್ತೆ, ಇದು ಮಾಡಿ. ಹುಡುಗರು ನೋಡಿ ಹೇಳಿದ್ರು ಅಂತ ಹೇಳಿದ್ರಿ, ಯಾರು ಅಂತ ಹೇಳಿಲ್ಲ. ಯಾವ ಹುಡುಗರು? ಅಯ್ಯ ಜಯಸ್ವಾಮಿ ಅಂತೇಳಿ ಚಿಕ್ಕನಲ್ಲೂರವರು. ಅವರು ಫಸ್ಟ್ ನನ್ನ ಕೇಳಿದ್ದು. ಅವ್ರು ಕೇಳಿದ್ಮೇಲೆ ನಮಗೆ ಅದ್ರ ಗೊತ್ತಾಯಿತು. ಅಖಾಡಕ್ಕೆ ಹಾಕಿದ್ದು. ಆರಲ್ಲಿನ ರೇಸಲ್ಲಿ 3ನೇ ಸ್ಥಾನ ಮಾಡ್ತು ಸರ್. ಆರಲ್ಲಿನ ರೇಸು ಅಂದರೆ ಅವಾಗ ನಿಮ್ಮ ಬಾಂಧವ್ಯ ಎಷ್ಟಲ್ಲಿತ್ತು ಸರ್? ಅವಾಗ ಒಂದು 2 ವರ್ಷ. ಅಲ್ಲ, ಎಷ್ಟು ಅಲ್ಲಲ್ಲಿತ್ತು ಸರ್ ನಿಮ್ಮ? ಅಲ್ಲಿ ಹಾಕಿಲ್ಲ ಅವಾಗ. ಈಗ ಇತ್ತೀಚೆಗೆ ಚಕ್ಕಡಿ ಗಾಡಿ ಅಂತ ಬಂದಿದೆ. ಅವಾಗ ಚಕ್ಕಡಿ ಗಾಡಿ ಅನ್ನೋದು ನಮ್ಮ ಇದರಲ್ಲೇ ಇರಲಿಲ್ಲ. ದೊಡ್ಡ ಗಾಡಿ ರೇಸಲ್ಲಿ 6ರಲ್ಲಿನ ರೇಸಲ್ಲಿ ಅಲ್ಲಿ ಹಾಕದಲ್ಲೇ 2 ವರ್ಷದ ಕರು ಒಂದು ಪ್ರಥಮ ಬಾರಿಗೆ ಫಸ್ಟ್ನೇ ಕಣದಲ್ಲೇ 3ನೇ ಸ್ಥಾನ ಮಾಡಿದೆ ಹಸು ಓರಿ ರೇಸಲ್ಲಿ. ಸರಿಯಾದ ಸರ್, ನೀವು ಹೇಳ್ತಾ ಇರೋದು ಓರಿಗಳೊಳಗಡೆ ಹಸು ಓಡಿದೆ ಅಂತ? ಹಸು ಓಡಿದೆ ಸರ್. ಅಂದರೆ ನಿಮ್ಮೂರದ್ದು ಹುಡುಗರದೆಲ್ಲ ಹೆಂಗೆ ಸಪೋರ್ಟ್ ಇದೆ? ಹುಡುಗರು ಚೆನ್ನಾಗಿ ಸಪೋರ್ಟ್ ಇದೆ ಅಂದರೆ ಒಂದು 4-5 ಹುಡುಗರಂತೂ ಭಾರಿ ಇಷ್ಟಪಡ್ತಾರೆ. ಒಂದು ಈಜು ಮಾಡಿಸೋದಾಗಲಿ, ವಾಕ್ ಮಾಡೋದಾಗಲಿ, ಏನೊಂದಾಗಲಿ ಭಾರಿ ಇಷ್ಟಪಡ್ತಾರೆ. ಏನಾದ್ರೂ ಹೋಗ್ಬೇಕು ಮಾಡಬೇಕು ಅಂದ್ರೆ ಆಯ್ತಣ್ಣ ಬರ್ತೀವಿ ಹೋಗೋಣ ಅಂತೇಳಿ ತುಂಬ ಇಷ್ಟಪಡ್ತಾರೆ. ನೀವು ಇದನ್ನ ಏನೇನು ಮೇವು ಕೊಟ್ಟು ಮೇಂಟೈನ್ ಮಾಡ್ತೀರಾ? ಇದಕ್ಕೆ ಬೆಳಗ್ಗೆ ಹುಳ್ಳಿಕಾಳು ಇಕ್ತೀವಿ, ಸಂಜೆ ರವೆ ಬೂಸ, ಹಿಂಡಿ. ಸರ್, ಕೆಲವೊಬ್ರು ಹಾಲನ್ನೆಲ್ಲ ಕೊಡ್ತಾರೆ ಅಂತಾರೆ, ನೀವು ಬಾಂಧವ್ಯಕ್ಕೆ ಹಾಲೆಲ್ಲ ಕೊಡಲ್ಲ? ನಾವು ಹಾಲಿನ ಅಭ್ಯಾಸ ಇಕ್ಕಿಲ್ಲ. ಮೊಟ್ಟೆ ಒಂದು ಹಾಕ್ತೀವಿ, ಬೆಳಗ್ಗೆ 2 ಸಂಜೆ 2 ಮೊಟ್ಟೆ ಹಾಕ್ತೀವಿ. ಬೆಳಗ್ಗೆ ಸಂಜೆ 2 ಟೈಮ್ ಹಾಕ್ತೀರಾ ಸರ್? 2 ಟೈಮ್ ಹಾಕ್ತೀವಿ. ರೇಸ್ ಇದ್ದ ಇದರಲ್ಲಿ 2 ಟೈಮ್ ಹಾಕ್ತೀವಿ, ಬಾಕಿ ಟೈಮಲ್ಲಿ 1 ಟೈಮ್ ಹಾಕ್ತೀವಿ. ಮೇವು ಇನ್ನೇನು ಬೇಸಿಗೆ ಜೋಳ ಸಪ್ಪೆ, ಶೇಂಗಾ ಒಟ್ಟು, ರಾಗಿ ಹುಲ್ಲು ಹಾಕ್ತೇವೆ. ಸರ್, ನೀವು ಬಾಂಧವ್ಯನ ಬರೀ ರೇಸ್ ಮಾತ್ರ ಅಭ್ಯಾಸ ಮಾಡಿದ್ದೀರಾ ಅಥವಾ ಬ್ಯಾಶವೆಲ್ಲ ಮಾಡ್ತೀರಾ ಸರ್? ಇದರಲ್ಲಿ ಬ್ಯಾಸವೆಲ್ಲ ಮಾಡ್ತೀವಿ. 5 ಕ್ಲಾಸ್ ಬ್ಯಾಸವು, ಹೊಲ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡುತ್ತೆ. ಅಂದರೆ ಇದ್ರ ಜೋಡಿನೂ ಇದೆ ಸರ್? ಇಲ್ಲ, ಇದ್ರ ಜೋಡಿ ರೀಸೆಂಟಾಗಿ ಒಂದು 4 ತಿಂಗಳಲ್ಲಿ ತೀರೋಯ್ತು. ಈಗೊಂದು ಮತ್ತೆ 70,000 ಕೊಟ್ಟು ತಂದಿದ್ದೀವಿ. ಒಳ್ಳೆ ಓರಿಕರ ಹಾಕಿದೆ, 6ರಲ್ಲಿದೆ ಅದುವೆ. ಸರ್, ನಿಮ್ಮ ಬಾಂಧವ್ಯ ಇವಾಗ ಎಷ್ಟಲ್ಲಿದೆ ಸರ್? ಈಗ ಅದು 6ರಲ್ಲೇ ಇದೆ. ಹೌದಾ? ಇನ್ನೂ ಕಡೆಯಲ್ಲಿ ಬಂದಿಲ್ಲ? ಬಂದಿಲ್ಲ.